ಸೊ ಫಸ್ಟ್ ಒನ್, ಹಿಪಾಕ್ರಿಸಿ. ಈ ವರ್ಡ್ ನೀವು ಕೇಳಿರ್ತೀರಾ. ಅಂದರೆ ಅರ್ಥ ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್, ಹೇಳೋದೊಂದು ಮಾಡೋದೊಂದು. ಅವ್ರ ವ್ಯಾಲ್ಯೂಸ್ ಬೇರೆ ಇರುತ್ತೆ, ಅವ್ರು ಮಾಡೋ ಕೆಲಸಗಳೇ ಬೇರೆ ಇರುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ನ ಹಿಪಾಕ್ರಿಸಿ ಅಂತಾರೆ. ಇಲ್ಲಿ ನೋಡಿ, ಹಿ ಅರ್ಜಸ್ ಎವ್ರಿ ಒನ್ ಟು ಬೈ ಇಂಡಿಯನ್ ಪ್ರಾಡಕ್ಟ್ಸ್ ವೆನ್ ಹಿ ಹ್ಯಾಸ್ 3 ಫಾರಿನ್ ಕಾರ್ಸ್. ಅವನ ಹತ್ರನೇ 3 ಫಾರಿನ್ ಕಾರ್ಸ್ ಇದೆ, ಬಟ್ ಹಿ ಅರ್ಜಸ್ ಎವ್ರಿ ಒನ್ ಟು ಬೈ ಇಂಡಿಯನ್ ಪ್ರಾಡಕ್ಟ್ಸ್. ಇಟ್ಸ್ ಶಿಯರ್ ಹಿಪಾಕ್ರಿಸಿ, ಅಂದರೆ ಇಟ್ಸ್ ಪ್ಯೂರ್ ಹಿಪಾಕ್ರಿಸಿ ಅಂತ ಹೇಳ್ತಾರೆ. ಶಿ ಸ್ಟ್ರಾಂಗ್ಲಿ ಡಿನೌನ್ಸ್ಡ್ ದ ಗವರ್ನಮೆಂಟ್ಸ್ ಹಿಪಾಕ್ರಿಸಿ. ಡಿನೌನ್ಸ್ ಅಂದರೆ ಕ್ರಿಟಿಸೈಸ್ ಮಾಡೋದು, ಪಬ್ಲಿಕ್ಲಿ ಕ್ರಿಟಿಸೈಸ್ ಮಾಡೋದು ಒಬ್ಬರ ತಪ್ಪನ. ವಿ ಸಿ ದ ಹಿಪಾಕ್ರಿಸಿ ಆಫ್ ಪೊಲಿಟಿಷಿಯನ್ಸ್ ಹು ಡೂ ಒನ್ ಥಿಂಗ್ ಅಂಡ್ ಸೇ ಅನದರ್. ರೈಟ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್, ಡಿಸ್ಕ್ರಿಪೆನ್ಸಿ. ಅಂದರೆ ಮ್ಯಾಚ್ ಆಗದೆ ಇರೋದು, ಇರ್ರಿಲೆವೆಂಟ್ ಆಗಿರೋದು. ತುಂಬ ಸರಿ ನಂಬರ್ಸ್ ಜೊತೆನೇ ನಾವು ಮಾತಾಡ್ತೀವಿ. ಇಲ್ಲಿ ನೋಡಿ, ದ ಡಿಸ್ಕ್ರಿಪೆನ್ಸಿ ಇನ್ ಜೆಂಡರ್ ರೇಷಿಯೋ, ದ ಡಿಸ್ಕ್ರಿಪೆನ್ಸಿ ಇನ್ ಪೇ, ಡಿಸ್ಕ್ರಿಪೆನ್ಸಿ ಇನ್ ನಂಬರ್ಸ್. ಅಂದರೆ ಅದರಲ್ಲಿ ಮ್ಯಾಚ್ ಆಗ್ತಾ ಇರೋದಿಲ್ಲ, ಒಂದು ಹೆಚ್ಚು ಒಂದು ಕಡಿಮೆ, ಆರ್ ಕಂಪ್ಲೀಟ್ಲಿ ಸಂಬಂಧನೇ ಇರೋದಿಲ್ಲ, ಆವಾಗ ಈ ವರ್ಡ್ ಯೂಸ್ ಮಾಡ್ತೀವಿ. ರೈಟ್, ನೋಡಿ, ದೆರ್ ಈಸ್ ಸಮ್ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ದ 2 ಅಕೌಂಟ್ಸ್. 2 ಅಕೌಂಟ್ಸ್ ಮಧ್ಯದಲ್ಲಿ ಡಿಸ್ಕ್ರಿಪೆನ್ಸಿ ಇದೆ. ವಿ ಫೇಲ್ ಟು ನೋಟಿಸ್ ದ ಡಿಸ್ಕ್ರಿಪೆನ್ಸಿ ಇನ್ ಡೇಟ್ಸ್. ವೈ ಇಸ್ ದರ್ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ದ ಅಫಿಷಿಯಲ್ ಸ್ಟ್ಯಾಟ್ಸ್ ಅಂಡ್ ದೋಸ್ ಕೋಟೆಡ್ ಬೈ ಯು. ಅಂದರೆ ಅಫಿಷಿಯಲ್ ಸ್ಟ್ಯಾಟ್ಸ್ಗೂ ನೀನು ಹೇಳ್ತಾ ಇರೋಂಥ ಸ್ಟ್ಯಾಟ್ಸ್ಗೂ ಮ್ಯಾಚ್ ಆಗ್ತಿಲ್ಲ, ಅಂದರೆ ಅದರಲ್ಲಿ ಡಿಸ್ಕ್ರಿಪೆನ್ಸಿ ಇದೆ, ಯಾಕಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ರೈಟ್. ನೆಕ್ಸ್ಟ್ ಒನ್, ಕ್ರೆಡಿಬಿಲಿಟಿ. ಅಂದರೆ ವಿಶ್ವಾಸಾರ್ಹತೆ. ಒಬ್ಬ ವ್ಯಕ್ತಿ, ಕಂಪನಿ, ಬ್ರ್ಯಾಂಡ್ ಅಥವಾ ಏನಾದರೂ ಒಂದು ವಿಷಯ, ರಿಪೋರ್ಟ್ಸ್, ರಿಸರ್ಚ್ ನ ಕ್ರೆಡಿಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅದು ಎಷ್ಟು ಟ್ರೂ ಆಗಿರುತ್ತೆ, ಅದನ್ನೆಷ್ಟು ನಂಬಬಹುದು. ದಿಸ್ ಸರ್ಟಿಫಿಕೇಟ್ ಹ್ಯಾಸ್ ನೋ ಕ್ರೆಡಿಬಿಲಿಟಿ. ಅಂದರೆ ಇದು ಫೇಕ್ ಸರ್ಟಿಫಿಕೇಟ್, ಸೊ ಇಟ್ ಹ್ಯಾಸ್ ನೋ ಕ್ರೆಡಿಬಿಲಿಟಿ. ಆಫ್ಟರ್ ದ ರೀಸೆಂಟ್ ಸ್ಕ್ಯಾಂಡಲ್, ದ ಕಂಪನಿ ಹ್ಯಾಸ್ ಲಾಸ್ಟ್ ಆಲ್ ಇಟ್ಸ್ ಕ್ರೆಡಿಬಿಲಿಟಿ. ಕಂಪನಿ ತನ್ನ ಪೂರ್ತಿ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದೆ. ದೇರ್ ಆರ್ ಸಮ್ ಸೀರಿಯಸ್ ಕ್ವೆಶ್ಚನ್ಸ್ ಅಬೌಟ್ ದ ಕ್ರೆಡಿಬಿಲಿಟಿ ಆಫ್ ದ ರಿಪೋರ್ಟ್ಸ್. ರಿಪೋರ್ಟ್ಸ್ನ ಕ್ರೆಡಿಬಿಲಿಟಿ ಬಗ್ಗೆ ಕ್ವೆಶ್ಚನ್ಸ್ ಇದೆ. ಅಂದರೆ ಅದು ಸರಿಯಾದ ಸೋರ್ಸಿಂದ ಬಂದಿದೆಯಾ, ನಿಜನಾ ಇಲ್ವಾ, ತಪ್ಪಿದೆ, ಅದನ್ನು ನಂಬೋದಾ ಇಲ್ವಾ, ಅದರ ಕ್ರೆಡಿಬಿಲಿಟಿ ಬಗ್ಗೆ ಕ್ವೆಶ್ಚನ್ಸ್ ಇದೆ. ದ ಗವರ್ನಮೆಂಟ್ ಈಸ್ ಟ್ರೈಂಗ್ ಟು ರೀಗೈನ್ ಕ್ರೆಡಿಬಿಲಿಟಿ ವಿತ್ ದ ಪಬ್ಲಿಕ್. ರೈಟ್. ಆ್ಯಂಡ್ ಕ್ರೆಡಿಬಿಲಿಟಿ ಅಡ್ಜೆಕ್ಟಿವ್ ಫಾರ್ಮ್ ಕ್ರೆಡಿಬಲ್. ಇಲ್ಲಿ ನೋಡಿ, ಕ್ರೆಡಿಬಲ್ ಸೋರ್ಸ್ ಅಂದರೆ ಅಥೆಂಟಿಕ್ ಸೋರ್ಸ್. ಆ ಸೋರ್ಸ್ನ ನೀವು ನಂಬೋದು. ಸೊ ಕ್ರೆಡಿಬಲ್ ಅನ್ನೋದು ಅಡ್ಜೆಕ್ಟಿವ್ ಫಾರ್ಮ್. ರೈಟ್. ಆ್ಯಂಡ್ ನೆಕ್ಸ್ಟ್ ವರ್ಡ್, ಗ್ರೀವನ್ಸ್. ಗ್ರೀವನ್ಸ್ ಅಂದರೆ ನಿಮ್ಗೆ ಎಲ್ಲಾದರೂ ಒಂದು ಕಡೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನ ಗ್ರೀವನ್ಸ್ ಅಂತೀವಿ. ಅನ್ಫೇರ್ ಟ್ರೀಟ್ಮೆಂಟ್ ಆಗಿದ್ರೆ ಅದನ್ನ ಗ್ರೀವನ್ಸ್ ಅಂತೀವಿ. ಅವ್ರು ಒಂದು ಕಡೆ ನಿಮ್ಗೆ ಅನ್ಫೇರ್ ಆದಾಗ ನೀವು ಅದಕ್ಕೆ ಕಂಪ್ಲೇಂಟ್ ಕೊಡ್ಬೋದು. ಆ ಕಂಪ್ಲೇಂಟ್ಗೂ ಕೂಡ ಗ್ರೀವನ್ಸ್ ಅಂತಾರೆ. ರೈಟ್. ಎಕ್ಸಾಂಪಲ್ಸ್ ನೋಡಿ, ಗೊತ್ತಾಗುತ್ತೆ. ದಿಸ್ ಇಸ್ ಮೈ ಗ್ರೀವನ್ಸ್ ಅಬೌಟ್ ದ ಶಾಪ್ಸ್ ಪೂರ್ ಕಸ್ಟಮರ್ ಸರ್ವಿಸ್. ಅಂದರೆ ನಾನು ಹೇಳ್ತಾ ಇದ್ದೀನಿ ನನಗೇನು ಅನ್ಯಾಯ ಆಗಿದೆ ಅಂತ. ಸೊ ಅದನ್ನು ನಾನು ಗ್ರೀವನ್ಸ್ ಅಂತ ಕರಿತಾ ಇದ್ದೀನಿ. ಅಂದರೆ ಅನ್ಯಾಯ ಆದಾಗ ನನಗಾಗಿರೋ ಫೀಲಿಂಗ್, ನನಗೆ ಈ ಥರ ಎಲ್ಲ ಆಗಿದೆ. ರೈಟ್. ಇನ್ ಆರ್ಡರ್ ಟು ರಿಸೀವ್ ಅ ರೀಫಂಡ್, ಯು ಮಸ್ಟ್ ಪುಟ್ ಯುವರ್ ಗ್ರೀವನ್ಸ್ ಇನ್ ರೈಟಿಂಗ್ ಆ್ಯಂಡ್ ಮೇಲ್ ಇಟ್ ಟು ದ ಮ್ಯಾನೇಜರ್. ನಿಮ್ಮ ಗ್ರೀವನ್ಸ್ನ ನೀವು ಬರೆದು ಅದನ್ನು ಮೇಲ್ ಮಾಡಿ ಮ್ಯಾನೇಜರ್ಗೆ, ಆಗಲೇ ನಿಮಗೆ ರೀಫಂಡ್ ಸಿಗುತ್ತೆ. ರೈಟ್. ಅದನ್ನು ಹೇಳ್ತಾ ಇದ್ದೀವಿ. 3 ಎಂಪ್ಲಾಯೀಸ್ ಹ್ಯಾವ್ ಫೈಲ್ಡ್ ಗ್ರೀವನ್ಸಸ್ ಅಗೇನ್ಸ್ಟ್ ದ ಕಂಪನಿ. ಇಲ್ಲಿ ನೋಡಿ, ಗ್ರೀವನ್ಸ್ ಅನ್ನೋದು ಕಂಪ್ಲೇಂಟ್. ಅಂದರೆ ಅವ್ರಿಗೆ ಅನ್ಫೇರ್ ಆಗಿ ಟ್ರೀಟ್ ಮಾಡಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ. ಆ ಕಂಪ್ಲೇಂಟ್ನ ಕೂಡ ನಾವು ಗ್ರೀವನ್ಸ್ ಅಂತ ಕರಿತೀವಿ. ಸೊ ನೋಡಿ, ಅವರು ಗ್ರೀವನ್ಸ್ನ ಫೈಲ್ ಮಾಡಿದ್ದಾರೆ ಕಂಪನಿ ವಿರುದ್ಧ. ದ ಕಂಪನೀಸ್ ಗ್ರೀವನ್ಸ್ ಪಾಲಿಸಿ ಅಂತ ಇರುತ್ತೆ. ಅಂದರೆ ಕಸ್ಟಮರ್ಸ್ಗೆ ಅನ್ಯಾಯ ಆದಾಗ, ಯಾರಿಗಾದ್ರೂ ಅನ್ಯಾಯ ಆದಾಗ ಆ ಪಾಲಿಸಿ ಏನು ಹೇಳುತ್ತೆ ಅದನ್ನು ಸರಿ ಮಾಡೋದಕ್ಕೆ. ರೈಟ್. ಆ್ಯಂಡ್ ಲಾಸ್ಟ್ ಒನ್, ಕಂಡೋಲೆನ್ಸ್. ಕೇಳಿರ್ತಿರಲ್ಲ, ಕಂಡೋಲೆನ್ಸ್ ಅಂದರೆ ಸಂತಾಪ ಸೂಚನೆ ಮಾಡುವುದು. ಸೊ ಯಾರಾದರೂ ಡೆತ್ ಆದಾಗ, ಯಾರಿಗಾದ್ರೂ ತುಂಬ ಲಾಸ್ ಆದಾಗ, ಯಾರಾದರೂ ಕಳ್ಕೊಂಡಾಗ, ಅವಾಗ ನಾವು ವ್ಯಕ್ತಪಡಿಸೋ ಫೀಲಿಂಗ್ನ, ವರ್ಡ್ಸ್ನ ಕಂಡೋಲೆನ್ಸ್ ಅಂತ ಕರಿತೀವಿ. ಅ ಲೆಟರ್ ಆಫ್ ಕಂಡೋಲೆನ್ಸ್. ಆ ಲೆಟರ್ನಲ್ಲಿ ನಿಮ್ಮ ಸಂತಾಪ ವ್ಯಕ್ತಪಡಿಸಿರ್ತೀರಾ. ಹಿ ಸೆಂಟ್ ಅ ಮೆಸೇಜ್ ಆಫ್ ಕಂಡೋಲೆನ್ಸ್. ಪ್ಲೀಸ್ ಅಕ್ಸೆಪ್ಟ್ ಮೈ ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್. ತುಂಬ ಸರಿ ಕಂಡೋಲೆನ್ಸಸ್ ಅಂತ ಪ್ಲೂರಲ್ನಲ್ಲಿ ಯೂಸ್ ಮಾಡ್ತಾರೆ. ಪ್ಲೀಸ್ ಅಕ್ಸೆಪ್ಟ್ ಮೈ ಹಾರ್ಟ್ ಫೆಲ್ಟ್, ಮನಸ್ಫೂರ್ತಿಯಾದ ಕಂಡೋಲೆನ್ಸಸ್. ವಿ ಆಫರ್ ಆರ್ ಸಿನ್ಸಿಯರ್ ಕಂಡೋಲೆನ್ಸಸ್ ಆನ್ ದ ಡಿಮೈಸ್ ಆಫ್ ಶ್ರೀ ಸಮ್ವನ್. ಡಿಮೈಸ್ ಅಂದರೆ ಡೆತ್ ಆಫ್ ಸಂಬಡಿ. ಆವಾಗ ನೀವು ನಿಮ್ಮ ಕಂಡೋಲೆನ್ಸಸ್ನ ವ್ಯಕ್ತಪಡಿಸ್ತಾ ಇರ್ತೀರಾ. ವಿ ಆಫರ್ ಆರ್ ಸಿನ್ಸಿಯರ್ ಕಂಡೋಲೆನ್ಸಸ್ ಆನ್ ದ ಡಿಮೈಸ್ ಆಫ್. ರೈಟ್. ಅರ್ಥ ಆಯ್ತಲ್ಲ. ಸೊ ಇವೆಲ್ಲ ವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.